ಇಂದು ಕ್ಯಾಲೆಂಡರ್ ಒಂದು ಪುಟ ಬದಲಾಯಿಸಿದೆ, ಆದರೆ ನಿಮ್ಮ ಜೀವನ ಇನ್ನೂ ಅದೇ ನೋವು, ಅದೇ ಸೋಲು, ಅದೇ ಭಯದಲ್ಲೇ ಇದೆಯಾ? ಇಂದಿನಿಂದ ಒಂದು ಹೊಸ ವರ್ಷ ಶುರುವಾಗುತ್ತಿದೆ, ಆದರೆ ನಿಜವಾದ ಪ್ರಶ್ನೆ ಇದು: ಈ ವರ್ಷವು ಕೇವಲ ದಿನಾಂಕ ಮಾತ್ರ ಬದಲಾಗುತ್ತಿದೆಯಾ ಅಥವಾ ನಿಮ್ಮ ಜೀವನವೇ ಬದಲಾಗುತ್ತಿದೆಯಾ? ಇಂದಿನ ವರ್ಷದಲ್ಲಿ ನೀವು ಏನು ಕಳೆದುಕೊಂಡಿದ್ದೀರಿ ಎಂದು ನೆನಪಿಸಿಕೊಳ್ಳಿ. ಕಳೆದುಕೊಂಡ ಸಮಯ, ಕಳೆದುಕೊಂಡ ಅವಕಾಶ, ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಂಡ ಕ್ಷಣಗಳು. ಬಹುಶಃ ನೀವು ಬಹಳ ಪ್ರಯತ್ನ ಮಾಡದಿರಬಹುದು, ಆದರೆ ಫಲಿತಾಂಶ ಬಂದಿರಲಿಲ್ಲ. ಬಹುಶಃ ನೀವು ಮೌನವಾಗಿ ಹತ್ತಿರಬಹುದು, ಯಾರಿಗೂ ಹೇಳಲಾಗದ ನೋವು ನಿಮ್ಮೊಳಗೆ ಇರಬಹುದು. ಆದರೆ ಒಂದು ಸತ್ಯ ನೆನಪಿಡಿ: ಸೋತವರು ನೀವಲ್ಲ, ಬಿಟ್ಟುಕೊಟ್ಟವರು ಮಾತ್ರ ಸೋಲುತ್ತಾರೆ. ಈ ಹೊಸ ವರ್ಷ ನಿಮ್ಮನ್ನು ಪ್ರಶ್ನಿಸುತ್ತಿದೆ: ನೀವು ಇನ್ನೂ ಭಯದಲ್ಲೇ ಬದುಕುತ್ತಿದ್ದೀರಾ ಅಥವಾ ಭಯದ ವಿರುದ್ಧ ನಿಲ್ಲುತ್ತಿದ್ದೀರಾ? ಈ ವರ್ಷ ಯಾರಿಗಾಗಿ ಅಲ್ಲ, ಈ ವರ್ಷ ನಿಮಗಾಗಿ. ಈ ವರ್ಷ ನಿಮ್ಮ ಕನಸುಗಳಿಗೆ ಎಕ್ಸ್ಕ್ಯೂಸ್ ಕೊಡಬೇಡಿ, ನಿಮ್ಮ ಸೋಮಾರಿತನಕ್ಕೆ ರೀಸನ್ ಕೊಡಬೇಡಿ, ನಿಮ್ಮ ಶಕ್ತಿಯನ್ನು ಅವಮಾನಿಸಬೇಡಿ. ಏಕೆಂದರೆ ಒಂದು ವರ್ಷವೂ ನಿಮ್ಮನ್ನು ಬದಲಾಯಿಸುವುದಿಲ್ಲ, ಒಂದು ನಿರ್ಧಾರ ಮಾತ್ರ ಬದಲಾಯಿಸುತ್ತದೆ. ಕಳೆದ ವರ್ಷ ನಿನ್ನಿಂದ ಏನೂ ಆಗಲ್ಲ ಅಂದವರ ಮುಂದೆ, ನಿನ್ನನ್ನು ಹೀಯಾಳಿಸಿದವರ ಮುಂದೆ, ನೀನು ಕೆಲಸಕ್ಕೆ ಬಾರದವನೆಂದು ಹೀಯಾಳಿಸಿದವರ ಮುಂದೆ ನೀನು ನಿಂತುಕೊಳ್ಳಬೇಕು. ನಿನ್ನನ್ನು ನೀನು ಪರಿಚಯಿಸಿಕೊಳ್ಳಬೇಕು. ನಿನ್ನ ಸ್ಥಿತಿ ಹೇಗೆ ಇರಲಿ, ಖಾಲಿ ಜೇಬೇ ಇರಲಿ, ಖಾಲಿ ಮನಸ್ಸೇ ಇರಲಿ, ಖಾಲಿ ಬೆಂಬಲವೇ ಇರಲಿ, ನಿನ್ನೊಳಗಿನ ಬೆಂಕಿ ಸಾಕು. ಒಂದು ದಿನ ಅಲ್ಲ, ಈ ವರ್ಷ ಸಂಪೂರ್ಣವಾಗಿ ನಾನು ನಿಂತುಕೊಳ್ಳುತ್ತೇನೆ ಎಂಬ ದೃಢ ನಿರ್ಧಾರವನ್ನು ನೀನು ಇಂದು, ಈ ದಿನ, ಇವತ್ತಿನ ದಿನ ನೀನು ತೆಗೆದುಕೊಳ್ಳಬೇಕು. ಪ್ರತಿದಿನ ಮೋಟಿವೇಶನ್ ಇರಲ್ಲ, ಆದರೆ ಶಿಸ್ತು ಇದ್ದರೆ ಸಾಕು. ಪ್ರತಿದಿನ ಗೆಲುವಾಗಲ್ಲ, ಆದರೆ ಪ್ರತಿದಿನ ಪ್ರಯತ್ನ ಇದ್ದರೆ ಸಾಕು. ನೆನಪಿರಲಿ, ಸಣ್ಣ ಹೆಜ್ಜೆಗಳು ಕಾಣಿಸದೆ ಹೋಗಬಹುದು, ಆದರೆ ಅವೇ ದೊಡ್ಡ ಗುರಿಯನ್ನು ತಲುಪಿಸುತ್ತವೆ. ಈ ವರ್ಷ ನಿಧಾನವಾಗಿದ್ದರೂ ತುಂಬ ದೃಢವಾಗಿ ನಿಂತುಕೊಳ್ಳಿ. ಈ ಹೊಸ ವರ್ಷ ನಿಮಗೆ ನೀವು ಒಂದು ಪ್ರಾಮಿಸ್ ಮಾಡಿಕೊಳ್ಳಿ: ನಾನು ನನ್ನ ಕನಸನ್ನು ನಗೆಯಾಗಲು ಬಿಡಲ್ಲ, ನಾನು ನನ್ನ ಜೀವನವನ್ನು ಮುಂದಿನ ವರ್ಷಕ್ಕೆ ತಳ್ಳಲ್ಲ, ನಾನು ಈ ವರ್ಷ ನನ್ನ ಕಥೆಯನ್ನು ಬದಲಾಯಿಸುತ್ತೇನೆ. ಏಕೆಂದರೆ ಈ ವರ್ಷ ಬೇರೆ ಆಗಿರೋದು ದಿನಾಂಕ ಅಲ್ಲ, ಈ ವರ್ಷ ಬೇರೆ ಆಗಿರೋದು ನೀವು ಇನ್ನೂ ನಿಮ್ಮ ಕನಸನ್ನು ಬಿಟ್ಟುಕೊಟ್ಟಿಲ್ಲ ಅಂದರೆ ಐ ವಿಲ್ ನಾಟ್ ಕ್ವೈಟ್ ಎಂದು ಕಾಮೆಂಟ್ ಮಾಡಿ. ಈ ವರ್ಷ ನಿಮ್ಮ ಜೀವನ ಬದಲಾಗಬೇಕು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.